ಅದರಿಂದ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು, ಇವತ್ತು ನಮಗೆ ಬೇಕಾಗಿರತಕ್ಕಂಥದ್ದು ಇಲ್ಲಿ ನಮ್ಮ ದಲಿತ ಸಮಾಜದ ಅಶ್ವಿನ್ ಟಿ ನರಸೀಪುರದಲ್ಲಿ ಶಾಸಕರಾಗಿದ್ರು, ಸಲ ಸೋಲಿಸಿದ್ರು. ಇಂಥ ವ್ಯಕ್ತಿಗಳನ್ನ ಬಿಟ್ಟು ನೀವು ದಿನ ಪ್ರತಿನಿತ್ಯ ದುಡ್ಡುಡಿಯರನ್ನ ನೀವು ಮಂತ್ರಿ MLA ಮಾಡ್ಕೊಂಡ್ರೆ ಎಲ್ಲಿಂದ ನಿಮ್ಗೆ ಕಷ್ಟ ಸುಖ ಬರ್ತಾರೆ? ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಮುಖ್ಯಮಂತ್ರಿ ಆಗಲಿ ಮುಖ್ಯ ಅಲ್ಲ, ಇಲ್ಲಿ ಬಾಬಾ ಕೂಗ್ರಿ, ಹೋದ ಕಡೆ ಎಲ್ಲ ಕೂಗ್ತಾರೆ. ಗುಂಡ್ಲಪೇಟೆ ಹೋದೆ, ಅಲ್ಲಿ ನನ್ನ ಒಕ್ಕಲಿಗರಿಲ್ಲ, ಅಲ್ಲೂ ಬೆಳಗ್ಗೆ 9 ಗಂಟೆಗೆ ಜನ ಸೇರಿದ್ರು, ಅಲ್ಲೂ ಕೂಗ್ತಾರೆ. ಆದ್ರೆ ಓಟ್ ಹಾಕ್ಬೇಕಾದ್ರೆ ಕುಮಾರಸ್ವಾಮಿ ಮರ್ತೆ ಬಿಡ್ತಾರೆ. ಇದು ಬಂದಿರೋ ಸಮಸ್ಯೆ. ಈಗ ಸಾಲ ಮನ್ನಾ ಯಾವ ರಾಜ್ಯದಲ್ಲಿ ಮಾಡಿದ್ರು, ಎಲ್ಲಿಗೆ ದುಡ್ಡು ಮಾಡಕ್ಕೆ ಮಾಡಿ ತೋರಿಸ್ತಿಲ್ವ? ನಾನೇ ನಿಮ್ಮಲ್ಲಿ ಹೆಚ್ಚಿನ ತೆರಿಗೆ ಹಾಕೊಂಡು ಸಾಲ ಮನ್ನಾ ಮಾಡಿದ್ದಲ್ಲ. ನೀವು ಪ್ರತಿನಿತ್ಯ ಕಟ್ತಕ್ಕಂಥ ನಿಮ್ ದುಡ್ಡು ಸರ್ಕಾರದ ಖಜಾನೆ, ಅದರಲ್ಲೇ ಹೊಂದಾಣಿಕೆ ಮಾಡಿ ನೀವು ಸಾಲ ತೀರಿಸ್ಕೊಟ್ರೆ. ಅದರಿಂದ ಇದೆಲ್ಲ ಯೋಚನೆ ಮಾಡಿ. ನಮಗೆ ಸಿಕ್ಕಂತ ಅಲ್ಪಾವಧಿಯಲ್ಲಿ ರೈತರ ಪರವಾಗಿ, ದೀನ ದಲಿತರ ಪರವಾಗಿ ನಾವೇನ್ ಕೆಲಸ ಮಾಡಿದ್ದೇವೆ ಬಡವರ ಬಗ್ಗೆ, ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆ ಸರ್ಕಾರ ತರತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ. ನಾನು ಹೇಳ್ತಕ್ಕಂಥ ಬೇರೆ ಸಮಾಜದ ನನ್ನ ಬಂಧುಗಳಿಗೂ ಹೇಳ್ತೀನಿ, ನಮ್ಮನ್ನ ಜಾತಿ ಮೇಲೆ ನೋಡಬೇಡಿ, ಒಳ್ಳೆ ಕೆಲಸ ಮಾಡಿದ್ದಾರ ತೀರ್ಮಾನ ತಗೊಳ್ಳಿ. ಅದರಿಂದ ಇವತ್ತೇನು ಸಾಲಿಗ್ರಾಮದಲ್ಲಿ ಈ ಒಂದು ನಮ್ಮ ನಿರ್ದೇಶಕಗಳೆಲ್ಲ ಸೇರಿ ಇಂಥ ಒಳ್ಳೆ ಭವ್ಯವಾದ ಕಟ್ಟಡ ಕಟ್ಟಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ನಮ್ಮ ಹಿರೇಗೌಡರು ಸಹ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಭಾಗವಹಿಸಿದ್ದಾರೆ. ಇವೆಲ್ಲ ಮುಂದೆ ಕೂತ್ಕೊಂಡು ಯಾವ ರೀತಿಯಲ್ಲಿ ಈ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಸಹ ಬಗೆಹರಿಸಿದ್ದು. ಹೋದ ಬಾರಿ ಸಮಸ್ಯೆ ಆದಾಗ ನಾನೇ ನಮ್ಮ ಪಿಯೂಷ್ ಗೋಯಲ್ ಅವರು ಕೇಂದ್ರದ ಮಂತ್ರಿಗಳನ್ನ ನಿಮ್ಮನ್ನು ಕರ್ಕೊಂಡು ಒಂದು ವಿನಿಯೋಗನ ಕರೆಸ್ಕೊಂಡಿದ್ದೆ. ನಾನು ಅವತ್ತಿನ ಸಮಸ್ಯೆಗಳ ಬಗೆಹರಿಸಿಕೊಟ್ಟಿದ್ದೆ. ಈಗಲೂ ಸಹ ಖರೀದಿ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ರು. ನಾನು ಪುನಃ ಮತ್ತೆ ಮಾತನಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸಿದೆ. ಅದರ ಇವತ್ತು ರೇಟು 270-260 ರೂಪಾಯಿ ಇಳಿದಿದೆ ಅಂತಕ್ಕಂಥದ್ದು ಏನಿದೆ, 320-345 ಇದ್ದದ್ದು ಅದನ್ನು ಸರಿಪಡಿಸ್ಕೊಡಿ. ರೇಟಿಂದ ನಮಗೆ ತೊಂದರೆ ಇವತ್ತು ಕಡಿಮೆ ಆಗಿರ್ತಕ್ಕಂಥದ್ದು, ರೈತರಿಗೆ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದು ಹೇಳಿದ್ದೀರಿ. ಪಿಯೂಷ್ ಗೋಯಲ್ ಅವರು ಕೇಂದ್ರದ ಕಾಮರ್ಸ್ ಮಿನಿಸ್ಟರ್ ಏನಿದ್ದಾರೆ, ಇವತ್ತು ವಿಶ್ವದಲ್ಲಿ ಈ ಒಂದು ಅಮೆರಿಕ ದೇಶದಲ್ಲಿ ತಾರೀಫ್ನ ನಿಗದಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ಗೊಂದಲಗಳೇನಿದೆ. ಇವತ್ತು ದೇಶದಲ್ಲಿ ಬೇರೆ ಬೇರೆ ದೇಶದ ಜೊತೆ ಸಂಬಂಧಗಳನ್ನ ಬೆಳೆಸ್ತಕ್ಕಂಥದ್ರಲ್ಲಿ ನಮ್ಮ ಒಂದು ಉತ್ಪಾದನೆ ಆಗ್ತಕ್ಕಂಥ ನಮ್ಮ ದೇಶದ ಉತ್ಪಾದನೆಯನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡತಕ್ಕಂಥ ನಿಟ್ಟಿನಲ್ಲಿ ಏನು ಹಲವಾರು ರೀತಿಯ ಒಪ್ಪಂದಗಳಾಗ್ತಾ ಇದೆ. ಅದರಲ್ಲಿ ಪಿಯೂಷ್ ಗೋಯಲ್ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಕಳೆದ 8 ದಿವಸಗಳಿಂದ ಅವ್ರನ್ನ ಭೇಟಿ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೆ. ನನಗೆ ಗೊತ್ತಿದೆ ಇವತ್ತು ನಮ್ಮ ರೈತರು ಯಾವೊಂದು ನೋವಿನಲ್ಲಿದ್ದೀರಿ, ಬೆಲೆ ಇಳಿಕೆ ಆಗಿದೆ ಅಂತೇಳಿ ಸರಿಪಡಿಸ್ಕೊಡ್ಬೇಕು ಅಂತೇಳಿ ಪ್ರಯತ್ನ ಏನ್ ಪಡ್ತಾ ಇದ್ದೇನೆ. ಇನ್ನೊಂದು 1ನೇ ತಾರೀಕು ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಚರ್ಚೆ ಮಾಡಿ ಇವತ್ತು ರೈತರಿಗಾಗಿರ್ತಕ್ಕಂಥ ಈ ಬೆಲೆ ನಷ್ಟದ ಬಗ್ಗೆ ಚರ್ಚೆ ಮಾಡಿ ಸರಿಪಡಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ನಿಮ್ಗೆ ಇದ್ದೇನೆ. ಯಾಕೆಂದ್ರೆ ಹೊಗೆ ಸೊಪ್ಪನ್ನ ಬೆಳೀತಕ್ಕಂಥ ನಮ್ಮ ರೈತರ ಪರವಾಗಿ ಯಾರಾದರೂ ಕಳೆದ 30-40 ವರ್ಷದಿಂದ ಧ್ವನಿ ಎತ್ತಿ ನಿಮ್ ಪರವಾಗಿ ನಿಂತಿದ್ದು ಸನ್ಮಾನ್ಯ ದೇವೇಗೌಡರು ಒಬ್ಬರೇ, ಇನ್ಯಾರು ಇಲ್ಲ. ಈಗಲೂ ದೇವೇಗೌಡರ ಕುಟುಂಬವೇ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಾವು ಮಾಡ್ಕೊಂಡು ಬಂದಿದ್ದೀವಿ ನಿರಂತರವಾಗಿ. ಅದರ ಬಗ್ಗೆ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.